ಆನಂದ್, ಸಿಐಟಿಯು ಜಂಟಿ ಕಾರ್ಯದರ್ಶಿ ಆನಂದ್ ಮತ್ತು ಬ್ಯಾಂಕ್ ನೌಕರರ ಫೆಡರೇಷನ್ ಕಾರ್ಯದರ್ಶಿ ನಾಗರಾಜ್ ಶಾನುಭೋಗ್ ಬಂದ್ ಯಾಕೆ, ತಮ್ಮ ಬೇಡಿಕೆಗಳು ಏನೇನು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ನ್ಯೂಸ್ 18 ಕನ್ನಡ ಜೊತೆ ಏನ್ ಹೇಳಿದ್ದಾರೆ ಕೇಳೋಣ. ಸರ್ ನೋಡಿ, ನಾಳೆ ನಾವು ಸಂಪೂರ್ಣ 4 ಸಾರಿಗೆ ನಿಮಿಷಗಳನ್ನ ನಿಲ್ಲಿಸ್ತೇವೆ. ಕಾರಣ ಇಷ್ಟೇ, ಈಗ ಏನು ಕೇಂದ್ರ ಸರ್ಕಾರ ಏನು ವಾಹನ ಕಾಯ್ದೆ ತಿದ್ದುಪಡಿ ಮಾಡಕ್ ಹೊರಟಿದೆ, ಇನ್ನೂ ಮಾಡಿಲ್ಲ, ಮಾಡಕ್ ಹೊರಡ್ತಾ ಇದೆ. ಆದ್ರಿಂದ ದುಷ್ಪರಿಣಾಮಗಳು ತುಂಬಾನೇ ಇದೆ. ಒಂದು, ಮೊದಲನೇದಾಗಿ ಸಾರಿಗೆ ಸಂಸ್ಥೆಗಳು ನಶಿಸಿ ಹೋಗುವಂತ ಪ್ರಮೇಯ ಬರುತ್ತೆ. ನೆಕ್ಸ್ಟ್ ಎರಡನೇದು, ಇಲ್ಲಿ ಉದ್ಯೋಗ ಕಳ್ಕೊಳ್ಳುವಂತ ಪ್ರಮೇಯ ಬರುತ್ತೆ. ಹೇಗೆ ಅಂತ ಅಂದ್ರೆ, ಇವತ್ತು ನೋಡಿ, ಈ ಅಮೆಂಡ್ಮೆಂಟ್ ಜಾರಿ ಆದ್ರೆ RTO ಇರಲ್ಲ ಸರ್. RTO ಇರಲ್ಲ ಅಂದ್ರೆ ಯಾವ್ದೋ ಖಾಸಗಿ ವ್ಯಕ್ತಿಗಳು ಕೊಡ್ತಾರೆ. ಅದು ನೀವು ಖಾಸಗಿ ವ್ಯಕ್ತಿಗಳು ಯಾವ ರೀತಿ ದಂಡ ಹಾಕ್ತಾರೆ, ಮತ್ತೊಂದು ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅದೇನಾದ್ರು ಜಾರಿ ಆದ್ರೆ ಎನಿ ಒನ್ ವೆಹಿಕಲ್, ಬಸ್ ಇರ್ಬೋದು, ಕಾರ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಎನಿ ಒನ್ ವೆಹಿಕಲ್ ಯಾವ ಕಂಪ್ನಿ ವೆಹಿಕಲ್ ಇರುತ್ತೆ ಅಲ್ಲೇ ರಿಪೇರಿ ಮಾಡಿಸ್ಬೇಕಾಗುತ್ತೆ. ಈಗ ನಮ್ಮ ಸಾರಿಗೆ ಸಂಸ್ಥೆಗಳಲ್ಲಿ ಸುಮಾರು 40,000 ಜನ ಮೆಕ್ಯಾನಿಕ್ಗಳಿದ್ದಾರೆ, ಇದನ್ನೇ ನಂಬ್ಕೊಂಡಿರುವಂತ. ಅವ್ರ ಕುಟುಂಬಗಳು ಎಷ್ಟು ಜನ ಇದ್ದಾರೆ, ಜೊತೆಗೆ ಬೀದಿ ಬದಿ ವ್ಯವಸ್ಥೆಯಲ್ಲಿ ಮೆಕ್ಯಾನಿಕ್ಗಳಿದ್ದಾರೆ, ಅವ್ರ ಕುಟುಂಬ ಏನಿದೆ. ಕೋಟ್ಯಾಂತರ ಜನ ಕೆಲಸ ಕಳ್ಕೊಳ್ಳುವಂತ ಪ್ರಮೇಯ ಇದೆ ಇದರಲ್ಲಿ, ಈ ಮಸೂದೆಯಲ್ಲಿ. ಇಡೀ ಸಾರಿಗೆ ಸಂಸ್ಥೆ ಅಂದ್ರೆ 54 ಸಾರಿಗೆ ದೇಶವ್ಯಾಪಿ, ಆ ಸಾರಿಗೆ ನೌಕರು ಬೀದಿ ಪಾಲಾಗುವಂತ ಸಮಯ ಇದೆ. ಆದ್ರಿಂದ ನಾವು ಹೇಳ್ತಾ ಇದೀವಿ, ಮಾನ್ಯ ಮೋದಿ ಅವ್ರಿಗೆ ಹಿಂದೆನೂ ನಾವು ಮನವಿ ಮಾಡ್ತಾ ಇದೀವಿ. ಕೇಂದ್ರ ಸಂಘಟನೆಗಳು, ರಾಜ್ಯ ಸಂಘಟನೆಗಳು ಎಲ್ಲ ಮನವಿ ಮಾತಾಡಿದೀವಿ, ಅದಕ್ಕೆ ಕೇಳೋಕ್ ತಯಾರಿಲ್ಲ. ಈಗ ಸಂಸತ್ನಲ್ಲಿ ಪಾಸ್ ಮಾಡಿದ್ದಾರೆ, ರಾಜ್ಯಸಭೆಯಲ್ಲಿ ಬಂದಿದೆ ಅದು. ಅದೇನೇನೋ ಜಾರಿ ಆದ್ರೆ ಆಲ್ಮೋಸ್ಟ್ ಡ್ರೈವರ್ಗಳು ಏನಾರ ಕೇಸ್ ಏನಾರು ಆಯ್ತು ಅಂದ್ರೆ ಅವರೇ ಪರಿಹಾರ ಕೊಡ್ಬೇಕಂತೆ. 10 ಲಕ್ಷ 5 ಲಕ್ಷ ಪರಿಹಾರ ಅಂದ್ರೆ ಎಲ್ಲಿ ತಂದು ಕೊಡ್ತಾರೆ ಡ್ರೈವರ್ ಕಂಡಕ್ಟರ್ಗಳು? ಜೊತೆಗೆ ಈಗ ಎಲ್ಲ ಸಾಮಾನ್ಯ ಜನರಿಗೂ ಅನ್ವಯಿಸ್ತಲ್ಲ ಈ ವೆಹಿಕಲ್ ಅಂದ್ಮೇಲೆ ದುಬಾರಿ ದಂಡಗಳು ಹಾಕ್ತಾರಲ್ಲ. ಈಗ ಆಲ್ರೆಡಿ ಹಿಂದೆ ರಸ್ತೆ ಸುರಕ್ಷತಾ ಮಸೂದೆ ಹೆಸರಿನಲ್ಲಿ ನಾವು 3 ಸಲ ಮುಷ್ಕರ ಮಾಡಿದ್ವಿ. ಆ ಮುಷ್ಕರ ಮಾಡಿದಾಗ ಈ ಹಲವಾರು ಬದಲಾವಣೆ ಮಾಡಿದ್ರು. ಅದೇ ರೀತಿ ಚೇಂಜ್ ಮಾಡ್ಲಿ, ನಾವೇನು ಅದರಲ್ಲಿ ಎಲ್ಲ ಚೇಂಜ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಮುಖ್ಯವಾಗಿರುವಂತವನ್ನ ಚೇಂಜ್ ಮಾಡ್ಲಿ, ಬದಲಾವಣೆ ಮಾಡ್ಲಿ ಅಂತ ನಾವು ಮೋದಿ ಅವರಿಗೆ ಮನವಿ ಮಾಡ್ತೀವಿ, ಇನ್ನೂ ಮನವಿ ಮಾಡ್ತೀವಿ. ಅದರಲ್ಲಿ ಚೇಂಜ್ ಮಾಡಿದ್ರೆ ನಮ್ಮ ಅಭ್ಯಂತರ ಸಾರ್ವಜನಿಕರಿಗೆ ತೊಂದರೆ ಕೊಡೋ ಉದ್ದೇಶ ನಮ್ದಿಲ್ಲ ಸರ್. ಈಗ ಆಲ್ರೆಡಿ ನೋಡಿ, ಈಗ ಕೇರಳದಲ್ಲಿ ಗಲಾಟೆಯಾಗಿ ಸುಮಾರು ಹಲವಾರು ವೆಹಿಕಲ್ಗಳು ಜಖಂಗೊಂಡಿದ್ದಾವೆ. ಈಗ ಸಾರ್ವಜನಿಕರ ಬಸ್ಗಳು ಅಂತ ಹೇಳ್ತೀವಿ ನಾವು, ಕಿಡಿಗೇಡಿಗಳು ಯಾರು ಅಲ್ಲೇ ಹೊಡೆದ್ರೆ ಹಾನಿ ಆಗುವಂತಹ ಗೀಡಾಗ್ತದೆ. ಆದ್ರಿಂದ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ, ಇದೇ ಅಹಿತಕರ ಘಟನೆಗಳು ಯಾರು ಮಾಡಬಾರ್ದು. ನಾವು ನಾಳೆ 12 ಗಂಟೆಗೆ ನಾವು ಟೌನ್ ಹಾಲ್ ಇಂದ ಮೆರವಣಿಗೆ ಹೊರಡ್ತೀವಿ ಸರ್, ಫ್ರೀಡಂ ಪಾರ್ಕ್. ಅದೇ ರಾಜ್ಯಪಾಲರಿಗೆ ಮನವಿ ಮಾಡ್ತಾ ಇದೀವಿ. 12 ಗಂಟೆಯಿಂದ 12 ಗಂಟೆ ಮೇಲೆ ಆಫ್ಟರ್ ನಾವು ಅಲ್ಲಿ ಸೇರ್ತಾ ಇದೀವಿ ಸರ್. ನಾವು ಕೇಂದ್ರ ಕಾರ್ಮಿಕ ಸಂಘಟನೆಗಳ JCTU ಏನಿದೆ, ಅವರು ಟೌನ್ ಹಾಲ್ ಇಂದ ಫ್ರೀಡಂ ಪಾರ್ಕ್ ವರೆಗೆ ಮೆರವಣಿಗೆ ಆಯೋಜನೆ ಮಾಡಿದ್ದಾರೆ. ನಾವು ಸಹ ಆ ಮೆರವಣಿಗೆ ಜೊತೆ ಬ್ಯಾಂಕು, ಇನ್ಶೂರೆನ್ಸ್, ಗ್ರಾಮೀಣ ಬ್ಯಾಂಕ್ ನೌಕರರು, ಎಲ್ಲ ಹಣಕಾಸು ಕ್ಷೇತ್ರದ ನೌಕರರೆಲ್ಲ ಅದಕ್ಕೆ ಜಾಯಿನ್ ಆಗ್ತಾ ಇದ್ದೀವಿ. ಬ್ಯಾಂಕ್ಗಳು ವಹಿವಾಟು ಅಸ್ತವ್ಯಸ್ತ ಆಗೋದಂತೂ ಖಂಡಿತ. ಯಾಕಂದ್ರೆ ಬ್ಯಾಂಕ್ ನಲ್ಲಿ ವರ್ಕ್ ಮೆನ್ ಇರೋದೇ ಇಲ್ಲ, ಆಫೀಸರ್ಸ್ ಇರ್ಬೋದು, ಆದ್ರೆ ಅವರು ನೈತಿಕ ಬೆಂಬಲ ಕೊಟ್ಟಿದ್ರಿಂದಾಗಿ ಅವರು ಶಾಖೆಗಳನ್ನೇನು ನಮ್ಮನ್ನು ಬಿಟ್ಟು ನಡೆಸಲ್ಲ. ATM ಇರ್ತದೆ. ಯಾಕಂದ್ರೆ ಇದು ಜನಸಾಮಾನ್ಯರನ್ನೇ ಒಳಗೊಂಡ ಮುಷ್ಕರ, ಅವ್ರದ್ದೇ ಡಿಮಾಂಡ್ಗೋಸ್ಕರನೇ ಮುಷ್ಕರ ಆಗ್ತಾ ಇರೋದ್ರಿಂದ ಅವ್ರಿಗೆ ತೊಂದರೆ ಕೊಡುವ ಯಾವ ಉದ್ದೇಶನೂ ನಮ್ಗಿಲ್ಲ. ಬಟ್ ATM ಗಳಲ್ಲಿ ಯಾವತ್ತೂ ಕ್ಯಾಶ್ ಇರ್ತದೆ. ನಮ್ಮ ಒತ್ತಾಯ ಏನಂತಂದ್ರೆ, ಈಗ ಇದೇ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಧೋರಣೆ ಏನಿದೆ, ಅದರಿಂದಾಗಿ ಇವತ್ತು ಕಾರ್ಮಿಕ ಕಾಯ್ದೆಗಳನ್ನ ಅವ್ರು ತಿದ್ದುಪಡಿ ಮಾಡ್ತಾ ಇದ್ದಾರೆ. ಒಂದು. ಎರಡನೇದು, ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳಿ ಇದ್ರ ಬಗ್ಗೆ ಹೇಳ್ತೇನೆ. ಈಗ ಕಾರ್ಮಿಕ ನ್ಯಾಯಾಧೀಕರಣ ಅಂತಿದೆ, ಕಾರ್ಮಿಕನ ಸಮಸ್ಯೆಗೆ ವ್ಯಾಜ್ಯನ ಪರಿಹಾರ ಮಾಡ್ಲಿಕ್ಕೆ. ಇಲ್ಲಿ ಬೆಂಗಳೂರಲ್ಲಿ ಅದರದೊಂದು ಪೀಠ ಇದೆ, ಆಯ್ತಾ? ಇಲ್ಲಿ ನ್ಯಾಯಾಧೀಕರಣನೇ ಇದೆ. 2 ವರ್ಷದಿಂದ ಜಡ್ಜ್ ಅಪಾಯಿಂಟ್ ಆಗಿಲ್ಲ. ಎಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ, ಯಾರಿಗೋ ಅನ್ಯಾಯವಾಗಿ ಡಿಸ್ಮಿಸಲ್ ಆಗಿದ್ರೆ ಅಥವಾ ಇನ್ಯಾವುದೇ ಕೇಸ್ ಇದ್ರೆ, ಗ್ರಾಚ್ಯುಟಿ ಕೇಸ್ ಇದ್ರೆ, ಅಂದ್ರೆ ಈ ಸರ್ಕಾರಕ್ಕೆ ಕಾರ್ಮಿಕರ ಬಗ್ಗೆ ಕಾಳಜಿನೇ ಇಲ್ಲ. ಬರೀ ಕಾರ್ಪೊರೇಟ್ಗಳ ಪರವಾಗಿ, ಇವಾಗ ಬ್ಯಾಂಕ್ ನಲ್ಲಿ ಕಾರ್ಪೊರೇಟ್ ಪರವಾಗಿ ನೀತಿಗಳನ್ನ ಅನುಸರಿಸ್ತಾ ಇದ್ದಾರೆ. ಅವ್ರು ಕಟ್ಟದೇ ಇರೋ ಸಾಲನ ಮನ್ನಾ ಮಾಡ್ಲಿಕ್ಕೆ ಬ್ಯಾಂಕ್ಗಳನ್ನು ವಿಲೀನೀಕರಣ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನೋಡಿ, ಕರ್ನಾಟಕದ ಪ್ರಮುಖ ಬ್ಯಾಂಕ್ ಯಾವುದು? ವಿಜಯ ಬ್ಯಾಂಕು ಲಾಭದಲ್ಲೇ ನಡೀತಾ ಇದೆ. ಅದನ್ನ ತೆಗೆದುಕೊಂಡು ಹೋಗಿ ಬ್ಯಾಂಕ್ ಆಫ್ ಬರೋಡಾ ಮರ್ಜ್ ಮಾಡ್ತಾ ಇದ್ದಾರೆ. ಈ ಮರ್ಜರ್ ಉದ್ದೇಶ ಬ್ಯಾಂಕ್ ಅನ್ನು ಬಲಿಷ್ಠಗೊಳಿಸೋದಲ್ಲ, ಗುಂಪಿನಲ್ಲಿ ಗೋವಿಂದ ಮಾಡ್ಬೇಕು. ಅವ್ರಿಗೆ ಏನಂತಂದ್ರೆ, ಯಾರ್ಯಾರು ದೊಡ್ಡವರು ಸಾಲ ಪಡೆದವ್ರು ಇದ್ದಾರೆ, ನೀರವ್ ಮೋದಿ ಮತ್ತೆ ವಿಜಯ್ ಮಲ್ಯ ಎಲ್ಲ ಸಣ್ಣವರು ಬಿಡಿ, ಈ ಒಂದು ಇದ್ರದ್ದು ಅಗಾಧತೆ ನೋಡಿದಾಗ ನಿಮ್ಗದು ಅವರು ಅದನ್ನ ಪಟ್ಟಿಯನ್ನು ಸಹ ಜನಗಳ ಮುಂದೆ ಇಡ್ತಾ ಇಲ್ಲ. ಈಗ ಬ್ಯಾಂಕ್ ಅಂದ್ರೆ ಸಾರ್ವಜನಿಕದಲ್ವಾ ಸರ್? ನೀವೆಲ್ಲ ಹಣ ಇಟ್ಟಿದ್ರಿಂದ ನಾವು ಸಾಲ ಕೊಡ್ಲಿಕ್ಕೆ ಆಗೋದಲ್ವಾ? ನಿಮ್ಮನ್ನು ಕೇಳದೇನೆ ಮರ್ಜ್ ಮಾಡೋದು ಬ್ಯಾಂಕು ಅಂತಂದ್ರೆ ಕೇಂದ್ರ ಸರ್ಕಾರ